ಒಬ್ಬ ರಾಜನ ಆಸ್ಥಾನದೊಳಗೆ ಕುದುರೆ ತಿಕ್ತದಂತ. ಕುದುರೆ ಸೇವಾ ಮಾಡ್ತಿದ್ದ ಒಟ್ಟ. ಕುದುರೆ ಸೇವಾ ಮಾಡೋ ಮನುಷ್ಯ ಒಂದು 15-20 ವರ್ಷ ಕುದುರೆ ಸೇವಾ ಮಾಡಿದ. ಅವಟ ಪಗಾರ ಕೊಡ್ತಿದ್ದ, ಒಂದಿಟ್ಟು ಏನು ಪಗಾರ ಕೊಡ್ತಿದ್ದ, ಅಟ್ರಾಗ ಬದುಕಿದ್ದ. ಅವನಿಗೂ ಒಂದು ಆಸೆ ಇತ್ತು, ನಾನು ದೊಡ್ಡ ಮನುಷ್ಯ ಆಗ್ಬೇಕಲ್ಲ ಊರಾಗ. ಇವನು ಕುದುರೆ ತಿಕ್ಕೋದಕ್ಕ ತಿಂಗಳ 1000 ರೂಪಾಯಿ 2000 ರೂಪಾಯಿ ಕೊಡೋದಕ್ಕ ಹೆಂಡತಿಗೆ ಮಕ್ಕಳಿಗೆ ಗ್ಯಾಸ್ ಬಿಲ್ಲ, ಕರೆಂಟ್ ಬಿಲ್ಲ, ಹುಡುಗರಿಗೆ ಅರಿವಿ ಅಂಚಡಿ ಊಟ ಇದ್ರೊಳಗೆ ಹಾಗೆ ಹೋಗ್ಬಿಡ್ತದ. ನಾನು ಎಂದು ಸಾಹುಕಾರ ಆಗಬೇಕು, ನಾನು ಒಟ್ಟು ಏನಾರ ಊರಾಗ 4 ಮಂದಿಯಾಗ ಕಾಣುವಂಗ ಆಗ್ಬೇಕಲ್ಲ. ಒಂದು ಸಾಂದರ ಕೊಲ್ಲಕ್ಕ ದೊಡ್ಡದ ಮನಿ ಕಟ್ಟಿ, ಒಂದು ಸಾಂದರ ಕೊಲ್ಲಕ್ಕ ಕಾರಗಡೆ ತಂದು 4 ಮಂದಿಯಾಗ ಒಂದಿಟ್ಟು ಪಾಡಂಗಿರ್ಬೇಕಲ್ಲ ಅಂತ ಮನಸ್ಸು ಮಾಡ್ದ. ಅವರ ಪಗಾರ ಹೆಚ್ಚು ಕೊಡವಲ್ಲ ರಾಜ. ಮತ್ತೆ ಹ್ಯಾಂಗ್ ಮಾಡ್ಬೇಕಂತ 6 ತಿಂಗಳು ವಿಚಾರ ಮಾಡಿದ. 6 ತಿಂಗಳು ವಿಚಾರ ಮಾಡಿದ. ಮಾಡಿ 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 ಕೊನೆಗೆ ಏನ್ ಮಾಡಿದ ಅಂತಂದ್ರೆ, ಬೇಡ, ಈ ಕುದುರೆನ ಒಯ್ದು ಬಿಡ್ಬೇಕು ಒಂದ್ಸಾರಿ. ಆಗಿನ ಕಾಲದಾಗ ಕುದುರೆಗೆ ಬಹಳ ಕಿಮ್ಮತ್ತಿತ್ರಿ. ಎಲ್ಲ ರಾಜರು ಎಲ್ಲರೂ ಕುದುರೆನ ಹತ್ತವ್ರು. ಒಂದೊಂದು ಕುದುರೆಗೆ ಲಾಖ ರೂಪಾಯಿ ಕಿಮ್ಮತ್ತು. ಈಗೂ ಅದಾವ್ ಬಿಡ್ರಿ, ಅಂತ ಕುದುರೆ ಅದಾವ ಇಲ್ಲ ಅಂತರ್ತಲ್ಲ. ಒಂದೊಂದು ಕುದುರೆಗೆ ಲಾಖ ರೂಪಾಯಿ ಕಿಮ್ಮತ್ತು. ಲಾಖ ರೂಪಾಯಿ ಕಿಮ್ಮತ್ತಿನ ಕುದುರೆ ಅವ ಅಂದ, ರಾತ್ರಿ ಯಾರಿಲ್ಲದಾಗ ನನ್ನ ಕೈಯಾಗನೆ ಚಾವಿ ಇರ್ತದ, ನನ್ನ ಕೈಯಾಗನೆ ಕುದುರೆ ಇರ್ತದ. ಈ ಕುದುರೆಗೆ ಯಾರಿಗೆ ಹೇಳಲಾರ್ದಂಗ ತುಡುಗು ಮಾಡ್ಕೊಂಡು ಹೋಗಿ ದೊಡ್ಡ ಊರಾಗ ವ್ಯಾಪಾರ ಮಾಡಿ ಮಾರಿ ರೊಕ್ಕ ತಗೊಂಡು ಹಾಡಿ ಊರಿಗೆ ಬರುದು ಬೇಡ, ಅಲ್ಲೇ ಯಾವ ಊರಾಗರ ಲಾಖ ರೂಪಾಯಿ ತಗೊಂಡು ಜಾಗ ತಗೊಂಡು ಮನಿ ಕಟ್ಟಿಸಿ ನನ್ನ ಹೆಂಡತಿ ಮಕ್ಕಳು ನಾವು ಆರಾಮ್ ಇರ್ಬೇಕಂತ ಹೇಳಿ ಮನಸ್ಸು ಮಾಡಿದ. ಕುದುರೆ ತುಡುಗು ಮಾಡ್ಕೊಂಡು ಹೋಗ್ಬೇಕಂದ. ಒಂದ್ ದಿವ್ಸ ಅಂದಂಗ ರಾಜರು ಎಲ್ಲರೂ ಇಲ್ದಾಗ ರಾತ್ರಿ 2 ಗಂಟೆಗೆ ಕುದುರೆ ತಗೊಂಡು ಹತ್ಕೊಂಡು ಹೋಗೇ ಬಿಟ್ಟ. ಕುದುರೆ ತಗೊಂಡು ಬೆಳಗನ ಹೋದ. ಬೆಳಗನ ಹೋಗಿ ದೊಡ್ಡದೊಂದು ಪಂಡರಾಪುರದಂತ ಊರ ದೊಡ್ಡ ಕುದುರೆ ವ್ಯಾಪಾರ. ನಡಬರಕ್ ಹೋಗಿ ಶಿಟ್ಯಾಗ ತರಿಬಿದ ಕುದುರೆ ಗೂಟಕ್ಕೆ ಕಟ್ಟಿದ. ಮಂದಿ ಬರ್ತಿದ್ರು ಹಂಗ. ಏನ್ ಹೇಳಿದಪ್ಪ ಕುದುರೆಗೆ, ಇವಂಗ ವ್ಯಾಪಾರ ಗೊತ್ತಿಲ್ಲ, ಇವ್ ಕುದುರೆ ತಂದವಲ್ಲ, ಕುದುರೆ ಮಾರಿದವಲ್ಲ, ಕಿಮ್ಮತ್ತು ಗೊತ್ತಿಲ್ಲ. ಬರೀ ಕುದುರೆ ಲದ್ದಿ ಬಳಿದು ಅದನ್ನ ತಿಕ್ಕುದು, ಅದಕ್ಕೆ ಮೇವು ಹಾಕುದು, ರಾಜ ಬಂದಂದ್ರೆ ಕಟ್ಟಿ ಕಳಿಸುವುದು ರೊತ್ತಕ್ಕ, ಇಷ್ಟೇ ಮಾಡ್ತಿದ್ದ. ಅವ್ರು ಬಂದವ್ರು ಕೇಳ್ತಿದ್ರು, ಕುದುರೆಗೆ ಎಟ್ಟು ಅಂದ ಕೂಡಲೇ ನೀವ ನೋಡಿ ಕಿಮ್ಮತ್ತು ಮಾಡಲ್ಲ ಅಂತಿದ್ದ ಅವ್ರಿಗೆ. ಅವ್ರೊಂದು ರೇಟ್ ಅಂದಾಜು ಹೇಳ್ತಿದ್ರು. ಇವ ಬರಂಗಿಲ್ರಿ ಅಂತಿದ್ದ. ಇವಂಗ ಅಂಗಾಟಿ ಮಾಡಿ ಗೊತ್ತು ಮಾಡ್ಕೊಂಡು ಕುದುರೆ ಕಿಮ್ಮತ್ತಿಂದದ, 1 ಲಾಖ ರೂಪಾಯಿ ಬಂದ್ರೆ ಕೊಡ್ಬೇಕಂತೇಳಿ ಅಣ್ಕೊಂದು ಕುಂತ. ಬಂದವ್ರಿಗೆ ಹೇಳ್ತಿದ್ದ, ಲಾಖ ರೂಪಾಯಿ ನೋಡ್ರಿ ಕುದುರೆಗೆ, 1 ಲಾಖ ರೂಪಾಯಿ. ಅವ್ರು ಹಂಗ ಮಾಡ್ಬೇಡು, 50,000 ಕೊಡು ಕುದುರೆ. ಕೊಡಂಗಿಲ್ರಿ, ಲಾಖ ರೂಪಾಯಿನ ಬೇಕು. ಮತ್ತೊಬ್ರು ಬಂದ, ಇಲ್ಲ 60,000 ಕೊಡು. ಕೊಡಂಗಿಲ್ರಿ, ಲಾಖ ರೂಪಾಯಿ. ನಿಮ್ಗೆ ಹೇಳ್ತಾನು ಸಂಜೆ 5 ತಕ್ಕ ಕಟ್ಕೊಂಡು ಕೂತ ಎಲ್ಲಾರು ಬರೋರು 50 ಕೊಡು, 60 ಕೊಡು, 70 ಕೊಡು, 80 ಕೊಡು ಹಿಂಗ ಅಂತಿದ್ರು. ಕಡಿಕ 5 ಗಂಟೆಗೆ ಒಬ್ಬ ಮಿಲಿಟರಿ ಮನುಷ್ಯ ಬಂದ್ರಿ. ಮಿಲಿಟರಿ ಮನುಷ್ಯ ಬಂದು ಕುದುರೆ ನೋಡಿದ. ಮನಗಂಡ ಇತ್ತು ಕುದುರೆ. ಆಗಿನ ಕಾಲದಾಗ ಮಿಲಿಟರಿಗೆಲ್ಲ ಕುದುರೆನ ಹತ್ತಿದ್ರು. ಕೇಳ್ದ, ಕುದುರೆ ಮಾರಕ ತಂದಿ ಏನಪ್ಪಾ? ಮತ್ತೆ ಸಂತಿಗೆ ಅದಕ್ಕೆ ತರ್ತಾರ್ರಿ, ಮಾರಕ ತರ್ತಾರ. ಸಂತೆ ಕಟ್ಟಿ ಹೋದ್ರೆ ಮಾರಕ ತಂದೀವಿ. ಏನ್ ಹೇಳಿದೆ ಕುದುರೆಗೆ, ಎಷ್ಟು ರೇಟ ಅಂತಂದಾಗ ಅವಂದ ಲಾಖ ರೂಪಾಯಿ. ಅವನ ಕಡೆಗೆ 80,000 ರೂಪಾಯಿಗೆ ಬೇಡದ್ರಿ. ಅವ 80,000. ಅವಂದ ಲಾಖ ರೂಪಾಯಿದಾಗ 1 ಪೈಸಾ ಕಡಿಮೆ ಆಗಂಗಿಲ್ಲ. ಅವಂದ ವಿಚಾರ ಮಾಡಿ ಆಯ್ತಪ್ಪ, ನೀ ಹೇಳ್ದಂಗ ಲಾಖ ರೂಪಾಯಿನ ಕೊಡುನು, ಇಲ್ಲ ಅಂತರ್ತಲ್ಲ, ಮೊದಲು ಕುದುರೆ ಹತ್ತಿ ನೋಡ್ಬೇಕಲ್ಲ. ಕುದುರೆ ಹೆಂಗದ, ಹತ್ತಬೇಕು, ಓಡ್ತದ ಇಲ್ಲ, ನಡೀತದ ಇಲ್ಲ, ಹೆಂಗ ಓಡ್ತದ ನೋಡ್ಬೇಕಲ್ಲ ಅಂದಾಗ, ನೋಡ್ಲಿ ಅದೇನ್ ದೊಡ್ಡದ, ಇಲ್ಲೇ ಕುದುರೆ ಅದ, ಹತ್ರಿ ಹೋಗ್ರಿ ತಗೊಂಡ್ ಬರ್ರಿ, ನೋಡ್ರಿ ಕುದುರೆ ಹತ್ತಿ ನೋಡಿ ರೊಕ್ಕ ಕೊಟ್ಟು ಹೋಗ್ರಿ, ಹಂಗ ಯಾಕೆ ಹೋಗ್ತೀರಿ? ಅವಂದ ಬೆಚ್ಚ ಕುದುರೆ ಹಂಗಾರ ಅಂದ. ಕುದುರೆ ಬೆಚ್ಚಿದ. ಹತ್ತಬೇಕಂತ ತಿಳ್ಕೊಂಡು ಅವು ಕುದುರೆ ಅಚಿಕ ಇಚಿಕ ಕಾಲ ಇಡಾಕ 2 ರಕ್ಕಿ ಪಂತಿರ್ತಾವ. ಅವು ಕೆಬ್ಬಂದು ಗುಂಡನು ಇರ್ತಿದ್ವು, ಅದ್ರಾಗ ಕಾಲಿಟ್ಟು ಹತ್ತುದಿರ್ತದ. ಇವನು ದೊಡ್ಡ ಬೂಟ್ ಇದ್ರು, ಅದ್ರೊಳಗೆ ಹೋಗ್ಲಿಲ್ಲ. ಅವು ದೊಡ್ಡ ಬೂಟ್ ಇದ್ದು ಹೋಗ್ಲಿಲ್ಲ. ಅವಂದ ಇವು ಹೋಗೋಲ್ಲ ಅಂದ್ಕೂಲ, ಇಲ್ಲಿ ಕಳಿರ್ಲಿ ಅನ್ಕತಕ್ಕ, ಇಲ್ಲೇ ಕಳಿರಿ. ಅವೆರಡು ಬೂಟಲ್ಲಿ ಇಟ್ಟ ಕುದುರೆ ಹತ್ತಿದ. ಇಲ್ಲೇ ನೋಡಿ ಹೊಳಸ್ಕೊಂಡು ಬರ್ತಾನಂತ. ಏನು ಕುದುರೆ ಮೇಲೆ ಹತ್ತಿ ಹೊಡೆದ. ಕುದುರೆ ಹೊಡೆದ 100 ಕಿಲೋಮೀಟರ್ ಹೋಗೇ ಬಿಟ್ಟದ. ಅವನು ಇವನಂಗನ ಇವ್ ಹೆಂಗ ತಂದಿದ್ದಲ್ಲ ಹಂಗ ಕುದುರೆ ತಗೊಂಡು ಹೋಗ್ಬಿಟ್ಟವ. ಇವ ಬರ್ತಾನ ಅಂತ ರಾತ್ರಿ 8 ರಾತ್ರಿ ಬರ್ಲೇ ಇಲ್ಲ. ಅವ ಯಾಕೆ ಬರ್ತಾನ್ರಿ? ಕುದುರೆ ತಗೊಂಡು ಇವ್ ಹೆಂಗ ತುಡುಗು ಮಾಡ್ಕೊಂಡು ತಂದಿದ್ದಲ್ಲ, ಅವ ಹಂಗ ಹೋಗೇ ಬಿಟ್ಟ. ಅವ ಕುದುರೆ ತಗೊಂಡು
ಇದು ಪಾಪ ಕುದುರೆ ತಂದದ ಆಸಾಮಿ ಸುಮ್ಮನೆ ಕೂತು ಮೊದಲು ಬೇಡ್ ಹೋಗಿದ್ರಲ್ಲ 80,000 ರೂಪಾಯಿ ಬೇಡ್ ಹೋಗಿದ್ರು. ಕುದುರೆ ಪಾಡ್ ಕಾಂತೋ ₹1,00,000 ಆದ್ರೆ ಹೋಗಲಾಗತ್ತ ಕರೆ ಕುದುರೆ ಚಲೋ ಅದ ತಗೊಂಡ್ ಹೋಗೋಣ ಅಂತ ಅವ ಬಂದು ನೋಡ್ಕೊಡ ಕುದುರೆನೇ ಇಲ್ಲ. ಅವಂದ ಕುದುರೆ ಮಾರಿದವಲ್ರಿ ಅಂತವ, ಕುದುರೆ ಕೊಟ್ಟಿವಲ್ರಿ ಮಾರಿದ್ವಿ ಹೆಂಗ ಮಾರಿದ್ವು ಅವಂದ ನಾ ಹೆಂಗ ತಂದಿದ್ನಿ ಹಂಗ ಕೊಟ್ನಿ ಅಂದವ. ನಾ ಹೆಂಗ ತಂದಿದ್ನಿ ಹಂಗ ಕೊಟ್ನಿ ಮತ್ತ ನಿನಗೇನ್ ಲಾಭ ಆತೋ ನಮಗಿಲ್ಲಿ 2 ಅದಾವ ನೋಡ್ರಿ ಇವ ಲಾಭ ಆಗ್ಯಾವ ನೋಡ್ರಿ ಅಂದವ. 2 ಮೆಟ್ಟಿದ್ವಲ್ಲ ಇವ ನೋಡ್ರಿ ಪಾಲಿಗೆ ಇವೇ ಬಂದವ. ಆ ಕುದುರೆ ಅಲ್ರಿ ಇವ, ಇದು ಒಂದು ಕುದುರೆ. ಈ ನಮ್ಮ ಶರೀರ ಅಂತಕ್ಕಂಥದ್ದು ಈ ಕುದುರೆ ಪರಮಾತ್ಮನ ಹತ್ತಿರ ತಗೊಂಡು ಬಂದೀವಿ. ಬಂದ ಬಳಿಕ ಇದರಿಂದ ನಾವು ಲಾಭ ಮಾಡ್ಕೋಬೇಕಲ್ಲ. ಹೆಂಗ ಬಂದದ ಹಂಗ ಹೋದ್ರ ಕಿಮ್ಮತ್ತೇನದ? ಹೆಂಗ ತಂದೀವಿ ಹಂಗ ಕಳಿಸಿಬಿಟ್ರ ಕಿಮ್ಮತ್ತೇನದ? ಇದರಿಂದ ಏನಾದ್ರೂ ಲಾಭ ಮಾಡ್ಕೋಬೇಕಲ್ಲ. ಶರಣರು ಬರೀತಾರಲ್ಲ, ಕೂಡಲ ಸಂಗಮ ದೇವರ ನೊಲಿಸ ಬಂದ ಪ್ರಸಾದ ಕಾಯ ಕಡಿಸಲಾಗದು. ಇದು ಎದಕ್ಕೆ ಬಂದದಂತಂದ್ರ ಪರಮಾತ್ಮನನ್ನು ಒಲಿಸಲಿಕ್ಕೆ ಬಂದದ, ಭಗವಂತನನ್ನು ಒಲಿಸಲಿಕ್ಕೆ ಬಂದದ. ಇದರಿಂದ ಅದನ್ನೇ ಮಾಡಬೇಕು ವಿನಃ ಬೇರೆ ಏನು ಮಾಡಬಾರದು. ಪರಮಾತ್ಮ ಒಲಿಯುವುದಂತಂದ್ರ ಅಷ್ಟು ಸರಳಿಲ್ಲ, ಬಹಳ ಪ್ರಯತ್ನ ಮಾಡಬೇಕು. ಸುಮ್ಮನ ದೇವರು ಒಲಿತಾನೇನ್ರಿ? ಸಿದ್ದರಾಮನಿಗೆ ಸೊಲ್ಲಾಪುರಕ್ಕೆ ಪರಮಾತ್ಮ ಬರಬೇಕಾಗಿತ್ತು ಅಂದ್ರೆ ಸುಮ್ಮನೆ ಬರ್ತಾನೇನ್ರಿ? ಬಹಳ ಕಷ್ಟ ಪಡಬೇಕ್ರಿ. ಭಗವಂತನ ನಾಮಸ್ಮರಣೆ ಅಂತಂದ್ರ ನಾ ಹೇಳಿನಲ್ಲ ಮಣ್ಣಿ ಹುಚ್ಚು ಹಿಡಿಬೇಕು ಅಂದಾಗ ದೇವ್ರು ಏನಾದ್ರ ಬೆಟ್ಟ ಆದ್ರ ಆಗಬಹುದು, ಈ ಜನ್ಮದೊಳಗ ಆಗದೇ ಇದ್ರು ಇರಬಹುದು. ಪರಮಾತ್ಮ ಸುಮ್ಮನೆ ಭೇಟಿ ಆಗಂಗಿಲ್ಲ. ಅದಕ್ಕೆ ನಿಜಗೊಂಡ್ರ ಅಂತಾರ ನೋಡ್ರಿ, ಎಂತೊಲಿವನೋ ತನಗಿನ್ ಎಂತೊಲಿವನೋ ಕರ್ಣತ್ರಯದ ದೋಷಮಿರೇ ಕಂತು ಕಾಲಪುರ ವೈರಿ ಗುರು ಶಂಭುಲಿಂಗ ತನಗಿನ್ನೆಂತೊಲಿವನೋ. ಹೆಂಗ ಒಲಿತಾನೋ ದೇವ್ರು? ಒಲಿ ಅಂದ್ರ ದಿವಸ ಸೋಮ ದೇವ್ರಿಗೆ ಉದಿನ ಕಡ್ಡಿ ಹಿಡ್ಕೊಂಡು ಅಡ್ಡಾಡಿದ್ರ ದೇವ್ರು ಒಲಿತಾನೇನ್ರಿ? ಒಲಿಯಂಗಿಲ್ಲ. ದೇವ್ರ ನಮಗ ಒಲಿಬೇಕಾಗಿತ್ತಂದ್ರ ನಮ್ದೆಲ್ಲ ಸುದ್ದಿರ್ಬೇಕ್ರಿ. ಕರ್ಣತ್ರಯದ ದೋಷ ಮೀರೆ ಕಾಯ ವಾಚ ಮನಸ ನಮ್ಮಲ್ಲಿ ಕೆಟ್ಟ ಭಾವನೆಗಳು ತುಂಬ್ಯಾವಲ್ಲ. ಕಾಯದಿಂದ ಶುದ್ಧಿಲ್ಲ, ವಾಣಿಯಿಂದ ಶುದ್ಧಿಲ್ಲ, ಮನಸ್ಸಿನಿಂದ ಶುದ್ಧಿಲ್ಲ. ಹೆಂಗ ಪರಮಾತ್ಮ ಒಲಿತಾನೆ ಹೇಳ್ರಿ ನೋಡುನು. ಪರಮಾತ್ಮ ಒಲಿಬೇಕಾಗಿತ್ತು ಅಂತಂದ್ರ, ಭಗವಂತನ ಕೃಪೆ ಆಗಬೇಕಾಗಿತ್ತು ಅಂತಂದ್ರ, ಅಥವಾ ಇದೇ ಜನ್ಮದಲ್ಲಿ ಇದೇ ಚರ್ಮಚಕ್ಷುವಿನಿಂದ ಪರಮಾತ್ಮನನ್ನ ಕಾಣಬೇಕಾಗಿತ್ತು ಅಂತಂದ್ರ ಅಷ್ಟು ಸರಳಿಲ್ಲ. ನಮ್ಮ ಹೃದಯ, ನಮ್ಮ ಮನಸ್ಸು, ನಮ್ಮ ಅಂತಃಕರಣ ಪರಿಪಕ್ವ ಇತ್ತು ಅಂದ್ರೆ ಮಾತ್ರ ಪರಮಾತ್ಮನ ದರ್ಶನ ಆಗಬಹುದು. ಕಾಯದಲ್ಲಿ ನಮ್ಮಲ್ಲಿ ದೋಷ ಆದ, ವಾಣಿಯಿಂದ ದೋಷ ಆದ, ಸುಮ್ಮನೆ ಹೆಂಗ ಪರಮಾತ್ಮ ಒಲಿತಾನೆ? ಬಹಳ ನಾವು ನೆನೆಸಬೇಕು. ಶರಣರಂತಾರಲ್ಲ, ಶಿವಚಿಂತೆ ಶಿವ ಜ್ಞಾನವಿಲ್ಲದ ಮನುಷ್ಯರು ಸಗನಂಗೆ 1000 ಹುಳ ಹುಟ್ಟವೇ ದೇವ. ಶಿವನ ಚಿಂತೆ, ಪರಮಾತ್ಮನ ಧ್ಯಾನ ಇರ್ಲಾರ್ದ ಬದುಕಿದೀವಂತಂದ್ರ ಈ ರೋಡ್ನ್ಯಾಗ ಹೆಂಡ್ಯಾಗ ಹುಳ ಹುಟ್ಟತಾವಲ್ಲ, ಅಲ್ಲೇ ಹುಟ್ಟಿ ಅಲ್ಲೇ ಬದುಕಿ ಅಲ್ಲೇ ಸತ್ತು ಹೋಗ್ತಾವಲ್ಲ, ಹಂಗಾಗತ್ತದ ನಂಬಾಳೆ. ಭಗವಂತನನ್ನ ಮರೆತು ಬದುಕಿದೀವಂದ್ರ ದಿನದ 24 ತಾಸು ಪರಮಾತ್ಮನ ಧ್ಯಾನ ಮಾಡ್ಬೇಕ್ರಿ. ನಾ ಹೇಳಿನಲ್ಲ ಮೊನ್ನೆ ನಿಮಗ, ಏನು ಮಲ್ಕೊಳ್ಳುವ ಎದ್ದಾಗ ದಿನ ಹೇ ಪರಮಾತ್ಮ, ಹೇ ಪಾಂಡುರಂಗ ನೆನಸು. ಹಿಂದಿನ ಶರಣರು ಅವನ ಸಲುವಾಗಿನೇ ಬದುಕಿದ್ದಾರೆ. ನಮಗ ಅಷ್ಟ ಆಗದೇ ಇದ್ದರೂ ಮಲ್ಕೊಳ್ಳಾಗ 5 ಸಾರಿ, ಎದ್ದಾಗ 5 ಸಾರಿ